ಪಾಂಚಾಲಿ, ಕಳೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಈಗೇಕೆ ಚಿಂತಿಸುತ್ತಿರುವೆ? ನಿನ್ನ ಕಷ್ಟವೆಲ್ಲವೂ ದೂರವಾಗುವ ಕಾಲ ಸಮೀಪಿಸುತ್ತಿರುವುದು. ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನ ದಯದಿಂದ ನಿನ್ನ ಪಂಥವು ಈಡೇರುವುದು. ಈ ಪರಿ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದ್ರೌಪದಿ. ಹೆಣ್ಣು ಬಿಟ್ಟಿಲ್ಲವೇ ಹೆಣ್ಣ? ಹೇ ನಿನ್ನ ಒಚ್ಚುತನದ ಭ್ರಾಂತಿ! ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮಯವರನ್ನು ಕೊಲ್ಲಲೆದ್ದಿಸಿದ ಆ ವಿಷಜಂತುವಿನೊಡನೆ ನಮಗೆ ಶಾಂತಿ. ಅರಣ್ಯ ಮೃಗಗಳಂತೆ 1 ವರ್ಷ ವನವಾಸ, 11 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ ಅಗ್ರಜ, ಆಗಲೂ ಶಾಂತಿ. ಹೆಣ್ಣು ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಕುರುಕುಲ ಹದಮರನು ಓದಿಸುವೆನು ಅಗ್ರಜ, ಕುರುಕುಲ ಹದಮರನು ಓದಿಸುವೆನು. ತಿರುಗಿಪ್ಪೆರೆದು ದುರಹಂಕಾರ, ತಿರುಗಿಪ್ಪೆರೆದು ದುರಹಂಕಾರ ಧಿಕ್ಕರಿಸಿ ಮನುಷ್ಯ ವೈರಿ ಕುರುಕುಲ ಹದಮರನು ಓದಿಸುವೆನು. ಧನಜಯ ಅನುಜರೆಂಬುವ ಹತ್ತಿರ ಇಲ್ಲದ ಸಕ್ಕಿದ ಕುರುಡನ ಕುರ್ಮಿಗಳ, ಅನುಜರೆಂಬುವ ಹತ್ತಿರ ಇಲ್ಲದ ಸಕ್ಕಿದ ಕುರುಡನ ಕುರ್ಮಿಗಳ ಭಕ್ತಸವೆಲ್ಲವ ಭಕ್ತಿ ನಮಗ ನ್ಯಾಯವನ್ನು ತೆಗೆದ ರಕ್ಷಕರ, ಭಕ್ತಸವೆಲ್ಲವ ಭಕ್ತಿ ನಮಗ ನ್ಯಾಯವನ್ನು ತೆಗೆದ ರಾಕ್ಷಸರ ಲೆಕ್ಕಿಸದ ಸಕ್ಕಡಗಿಸಿ ಮಣ್ಣುಟ್ಟಿಸುವೆ ರಣದೊಳಗೆ. ಲೆಕ್ಕಿಸದೆ ಸಕ್ಕಡಗಿಸಿ ಮಣ್ಣುಟ್ಟಿಸದಿರುವೆನೆ ರಣದೊಳಗೆ. ಸಭೆಯೊಳು ಪತ್ನಿಯ ಗರ್ವದಿಜರಿದ, ಆ ಸಭೆಯೊಳು ಪತ್ನಿಯ ಗರ್ವದಿಜರಿದ ದುರ್ಮೂರ್ತಿಗಳ ಎದೆಯನ್ನು ಬಗೆದು ವೈರಿ ಕುಲಹದ ಮರನು ಒಲಿಸುವೆನು. ತಿರುಗಿಮ್ಮೆರೆದು ದುರಹಂಕಾರ, ತಿರುಗಿಮ್ಮೆರೆದು ದುರಹಂಕಾರ ಧಿಕ್ಕರಿಸಿ ಮನುಷ್ಯಕ್ಕೆ ನಿಂತ ವೈರಿ ಕುರುಕುಲಹದ ಮರನು, ಕುರುಕುಲಹದ ಮರನು ತೆಗೆದು ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತಪಾನದೊಂದಿಗೆ ನಮ್ಮ ಪಂಥಗಳನ್ನು ಈಡಿಸಿಕೊಳ್ಳದೆ ಹೊರತು ನಮಗೆ ಶಾಂತಿ ಇಲ್ಲ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನು. ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ದೂತನು ಸಮಾಚಾರವನ್ನು ತಿಳಿಸಿರುವನು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಕೃಷ್ಣ ಕೃಷ್ಣ सन्मति दाता
ಸಂಪ್ರೀತ ಸನ್ಮತಿದಾತ ಸೃಜನ ಸಂಪ್ರೀತ ಭಾವಾತೀತ ಭಾಗ್ಯ ಪ್ರದಾತ ಭಾವಾತೀತ ಭಾಗ್ಯ ಪ್ರದಾತ ದೇವ ಹೃದಯ ತೋರಿ ಬಾ ನರದಾತ ದೇವ ಹೃದಯ ತೋರಿ ಬಾ ದೇವ ಹೃದಯ ತೋರಿ ಬಾ ಸನ್ಮತಿದಾತ ಸೃಜನರ ಪ್ರೀತ ಸನ್ಮತಿದಾತ ಸೃಜನರ ಪ್ರೀತ ಸನ್ಮತಿದಾತ ಸನ್ಮತಿದಾತ ಸೃಜನರ ಪ್ರೀತ ಭಾವಾತೀತ ಭಾಗ್ಯ ಪ್ರದಾತ ಭಾವಾತೀತ ಭಾಗ್ಯ ಪ್ರದಾತ ದೇವ ನಿದಯ ತೋರಿಬಾ ನರದಾತ ದೇವ ನಿದಯ ತೋರಿಬಾ ನಿದಯ ತೋರಿಬಾ ಗಣಪಾದಗಳ ಪ್ರಭು ಅನುದಿನ ನಿಮ್ಮ ಗಣಪಾದಗಳ ಅನುದಿನ ನಿಮ್ಮಯ ಕೃಷ್ಣ ನಿಮ್ಮ ಗಣಪಾದಗಳ ಅನುದಿನ ನಿಮ್ಮ ಗಣಪಾದಗಳ ಕನಸು ಮನಸ್ಸಿನಲ್ಲಿ ಧ್ಯಾನಿಪೆವಯ್ಯ ಕನಸು ಮನಸ್ಸಿನಲ್ಲಿ ಧ್ಯಾನಿಪೆವಯ್ಯ ದೇವ ನಿದಯ ತೋರೆಯ
ದೇವಾನಿ ದಯ ತೋರೆಯ ಕೃಷ್ಣ ಕೇಶವ ಮಾಧವ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ಇಂದು ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ಪರಮಾತ್ಮ, ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಪಾರವಾದುದು. ಧರ್ಮನಂದನ, ಪ್ರಭು, ನನ್ನನ್ನು ಇಷ್ಟೊಂದು ಹೊಗಳಿವೆ ಏಕೆ? ಕರ್ತವ್ಯ ಪರಿಪಾಲನವೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ. ಪರಮಾತ್ಮ ಕೃಷ್ಣ, ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ. ಮುರಹರಿ ಮೈಪನಾಗಿ ಪಾಪದ ಒರೆಯ ಧರಿಸೆನಯ್ಯ ಶಿರದಲ್ಲಿ. ಬಂಧು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸಹಿಸನೆ ದಿಟದಿ. ತೆರಳು ಸಂಧಿಗೆ ಆಪತ್ ಬಂದುವೆ, ಕರ ಮುಗಿದು ಬೇಡುವೆನೋ ಕೃಷ್ಣ. ಕರ ಮುಗಿದು ಬೇಡುವೆನೋ ಕೃಷ್ಣ. ಸಮರವನೊಲ್ಲೆನಯ್ಯ ಕಮಲಾಸ ಜಲದ ಬುಗುಳಿಯಂತೆ ಸಿರಿಬೋದ ನಸರ. ಜಲದ ಬುಗುಳಿಯಂತೆ ಸಿರಿಬೋದ ನಸ್ವರ. ಹಿಮತನ್ಮಯ ಅಶಾಶ್ವತ ನರ ಜನ್ಮ. ಹಿಮತನ್ಮಯ ಅಶಾಶ್ವತ ನರ ಜನ್ಮ. ಹಿಮತನ್ಮಯ ಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ. ಧರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾವುದೇ. ಧರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಬುದೇ. ಹೆಣ್ಣು ಒಂದು ಮಣ್ಣಿಗೋಸ್ಕರ. ಹೆಣ್ಣು ಒಂದು ಮಣ್ಣಿಗೋಸ್ಕರ ಇಂದ ಅನೇಕರು ಒಡೆದಾಡಿ ಮಾಡಿದರು.
ಭರತ ಭೂಮಿಯನ್ನು ಯಾರಾಳಿದರು ಸರಿ ಭರತ ಭೂಮಿಯನ್ನು ಯಾರಾಳಿದರು ಸರಿ ಸಮರವನುಲ್ಲೆನಯ್ಯ ಕಮಲಾಕ್ಷ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಆಶಾಶ್ವತ ನರ ಜನ್ಮ ಹಿಮದನ್ವಯ ಆಶಾಶ್ವತ ನರ ಜನ್ಮ ಹಿಮದನ್ವಯ ಶಾಶ್ವತ ನರ ಜನ್ಮ ಸಮರವನುಲ್ಲೆನಯ್ಯ ಸಮರವನುಲ್ಲೆನಯ್ಯ ಯದುಪತೆ ಪರಮಾತ್ಮ ಧರ್ಮನಂದನ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲು ಹೇಳಿ ಕೃಷ್ಣ. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಮತ್ತೊಮ್ಮೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಆ ಧರ್ಮನಂದನ, ಪ್ರಭು, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತವೇ ಕೃಷ್ಣ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು ಕೃಷ್ಣ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ತಂದೆ ದಾಂಡೆ ನಾಣೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು ಕೃಷ್ಣ. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನಪ್ಪನ ಆಸ್ತಿಯೇ ಹೇಳು ಕೃಷ್ಣ. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನಪ್ಪನ ಆಸ್ತಿಯೇ ಸಮವಹಿಸಿ ದುಡಿದಿಹನ. ಸಮವಹಿಸಿ ದುಡಿದಿಹನ ಕಪ್ಪಿದ ಕುರು ರಾಕ್ಷಸರ ಗರ್ಭಸೀರು ವಾಸುದೇವ. ಕಪ್ಪಿದ ಕುರು ರಾಕ್ಷಸರ ಗರ್ಭಸೀರು ಗದೆಯಳು. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು ಕೃಷ್ಣ. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಛೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಜತೆ ಸುಡಬೇಕು ನಮ್ಮ ಹೇಳಿ ಜನ್ಮವನ್ನು. ಓಹೋ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದ ಸರಿ. ಇನ್ನು ಅರ್ಜುನ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನೇಕೆ ಸಜೀವವಾಗಿ ಕೊಲ್ಲುವೆ. ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಸುಡಬೇಕು ನಮ್ಮ ಜನ್ಮಕ್ಕೆ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದ್ರುಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾದೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಹೇಗೆ ತಂಗಿ? ಮರೆತೆಯಾ ಪ್ರಭುವೇ? ಅಣ್ಣ, ಮರೆತೆಯಾ ಪ್ರಭುವೇ? ಮಹಿಮನೋ ನಗದೆ
ಅವರು ನನ್ನ ಪತಿಯೇ? ಚೇಚೆ, ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡ ಬಕನನ್ನೇ ಕೊಂದ ಮಹಾನ್ ಧೋರ್ಧಾಂಡ ಭೀಮಸೇನ ಈ ಗದಾದಂಡ ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಚೇಚೆ, ಇನ್ನು ಪರಶುವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀಭತ್ಸು, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬ ದಶನಾಮಧೇಯ ಪರಮವೀರ, ನಿನಗೆ ಈ ಗಾಂಧೀವ ಬೇರೆ ಕೇಳು. ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳೆಗಳನ್ನು ತೊಟ್ಟುಕೋ. ಅಣ್ಣ, ತಂಗಿ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪಗಳು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗಿಯಾಗಿ ಸಮರಾಂಗಣಕ್ಕೆ ನುಗ್ಗಿ ಅಂದು ನೆರೆದ ಸಭಿಕರ ನಡುವೆ ನನ್ನ ಜಡೆಗೆ ಕೈ ಚಾಚಿದವನ ಒಡಲನ್ನು ಸೀಳಿ ಅವನ ಬಿಸಿ ನೆತ್ತಲಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿಸುತೆಯಾದ ನಾನು ಚಿತೆಯನ್ನೇರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಸಹೋದರಿ, ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯೇ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯಿತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನ ನೀನು ಕೇಳಿದೆಯಲ್ಲ, ಬಿಡೋ ಕೃಷ್ಣ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿನ್ನ ಕರ್ತವ್ಯ. ಏಕೆ ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದೆ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತೋ ಗನಗದಾ ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತೋ ನುಡಿದೆಯೋ ಗಂಡುಗಲಿ ನೀನಂದು ಢಂಬದ ನುಡಿಗಳ ಕೃಷ್ಣ ನುಡಿದು ಮರೆತೆಯೋ ಮರೆತು ನಿದ್ರೆಯೊಲಿಗೆಯೋ ಮನೋಹರ ಅಡಗಲಿ ನಿನ್ನ ಕೋಕ ಕಂಠದ ಕರುಳಿರುವ ಬಿರುನುಡಿ. ಕಣ್ಣೀರ ಕರೆಯದಿರುವಲ್ಲವೇ ಈ ನಿನ್ನ ಕಣ್ಣೀರಿನ ಕಂಪನಿಯ ಬದಲಾಗಿ ಹಾಗೆ ಹೆಂಡಿನ ಕಣ್ಣಲ್ಲಿ ಶತಸಹಸ್ರಮಡಿ ಕಂಪನಿಯ ಧರಿಸುವೆ. ಆ ಕಾಲವೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರು ಸಮುದ್ರವ ಸೆಳೆದು ತರುವೆ ದುರ್ಯೋಧನದ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ಪುಡಿಗಟ್ಟುವೆ ಪಾದಕ್ಕೆ ದುರ್ಯೋಧನ ತೊಡೆಯ ಖಂಡಿಸುವೆ ನಿನ್ನ ಬಿರುಮುಡಿಯ ಪಡೆದಿರುವೆತೆಯ ನರಕ ಮರ್ದನ ಭೀಮಸೇನ ಕೇಳು ಎನ್ನ ವಿಮತ ಬಲಶೂನ್ಯತೆಯ ಕುಲ ಹೇಳಿಗಳನ್ನು ಸೆಳೆ ತಂದು ನನಗೆ ತಲೆಗಳನ್ನು ಸಿಯಣಗಳನ್ನು ಕೆಡವಿ ರಣದಾಹ ಮುಗಿಸಿಕೊಂಡೆ. ಬಲಶೂನ್ಯತೆಯ ಕುಲ ಹೇಳಿಗಳನ್ನು ಸೆಳೆ ತಂದು ನನಗೆ ತಲೆಗಳನ್ನು ಸಿಯಣಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳೆ. ವಾಸುದೇವ ಪಾಂಡವರ ರಥಿಯ ಸುರುವನ್ನು ಮುಟ್ಟಿದ ಸಣ್ಣ ಕೌರವನ ಗುಂಡಿಗೆ ಸೀಳಿ ಪಾಂಡವ
ಅಪ್ಪಳಿಸುವೆ ಬಲಶೂರತೆಯ ಕುಲ ಹೇಡಿಗಳನ್ನು ಸೆಳೆ ತಂದು ನನಗೆ ತಲೆಗಳು ಸಿಯಣಗಳನ್ನು ಕೆಡುವಿರನ ದಾಹ ಮುಗಿಸಿಕೊಳ್ಳುವೆ ಬಲಶೂರತೆಯ ಕುಲ ಹೇಡಿಗಳನ್ನು ಸೆಳೆ ತಂದು ನನಗೆ ತಲೆಗಳು ಸಿಯಣಗಳನ್ನು ಕೆಡುವಿರನ ದಾಹ ಮುಗಿಸಿಕೊಳ್ಳುವೆ ದಾಹ ಮುಗಿಸಿಕೊಳ್ಳುವೆ ವಾಸುದೇವ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಪರಮಾತ್ಮ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾಗಿದೆ. ಹಿಂದೆ ನಮಗೆ ನಾನಾ ವಿಧದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಪರಮಾತ್ಮ ಆ ಪಾಷಂಡರೊಡನೆ ಸಂಧಿಯೇ. ಮರತೆಯ ದೇವ ಮರತೆಯ ದೇವ ಶಪನುಚಿತ ಹೇ ಜನಾರ್ದನ ನೀರುವುದನುಚಿತ ಹೇ ಜನಾರ್ದನ ಗುರುಸಭೆಯಲ್ಲಿ ಅಂದು ಗುರುಳದು ಶಾಸನ ಗುರುಸಭೆಯಲ್ಲಿ ಅಂದು ಗುರುಳದು ಶಾಸನ ಸೀರೆಯ ಕೆಳಭಾಗ ತಲ ತಗ್ಗಿಸಿ ಕುಳಿತೆ ಸೀರೆಯ ಕೆಳಭಾಗ ತಲ ತಗ್ಗಿಸಿ ಕುಳಿತೆ ನಿನ್ನ ಆಟೆಯು ಬಂದಿರಲು ರಣದೊಡ್ಡ ನನ್ನ ಸಿರವ ಕಡಿವೆ ನಿನ್ನ ಆಟೆಯು ಬಂದಿರಲು ರಣದೊಡ್ಡ ನನ್ನ ಸಿರವ ಕಡಿವೆ ಮರತೆಯ ದೇವ ಮಾಡಿದ ಶಪಥ ಪರಮಾತ್ಮ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಕಾರವಾಗಿ ಬೆಳಗಬೇಕಾದರೆ ಸಂಧಿಯನ್ನು ನಿರಾಕರಿಸಬೇಕು, ಯುದ್ಧವು ನಡೆಯಲೇಬೇಕು. ಅರ್ಜುನ 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 ಧರ್ಮನಂದನ, ಪ್ರಭು, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗದೆ ಹತ್ತಿ ಉರಿಯಲಾರಂಭಿಸಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕೇಶವ ನಿಮ್ಮ ನಾಮಾಮೃತದ ಮಹಿಮೆಯಿಂದಲ್ಲವೇ ಜಗವಿರುವುದು. ಕೇಶವ ನಿಮ್ಮ ನಾಮಾಮೃತದ ಮಹಿಮೆಯಿಂದಲ್ಲವೇ ಜಗವಿರುವುದು. ಅನುದಿನ ನಿಮ್ಮನ್ನು ಸ್ಮರಿಸುವ ನಮ್ಮನ್ನು ಕೃಷ್ಣ ಶ್ರೀಹರಿ ಅನುದಿನ ನಿಮ್ಮನ್ನು ಸ್ಮರಿಸುವ ನಮ್ಮನ್ನು. ಅನುದಿನ ನಿಮ್ಮನ್ನು ಸ್ಮರಿಸುವ ನಮ್ಮನ್ನು ಈ ಪರಿಶೋಧನೆ ಕೈಯುವುದೇನೆ. ಈ ಪರಿಶೋಧನೆ ಕೈಯುವುದೇನೆ. ಕರುಣಾಳು ಕೃಪೆ ತೋರಿ ಕನಿಕರಿಸೋದೊರೆಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸೋದೊರೆಯೇ. ಆದರಿಸಿ ತೋರೆಯೋ ದೀನರ ದೊರೆಯೇ. ಆದರಿಸಿ ತೋರೆಯೋ ದೀನರ ದೊರೆಯೇ. ಪಡು ಕಷ್ಟ ಪಡುತ್ತಿರುವ ಈ ದೀನರ ರಸದಂತೆ
ಕಡೆಗಣಿಸಿದ ಕೌರವ ವನವಾಸಗಳು ಬಳಲಿದ ನಮ್ಮನು ಕೃಷ್ಣ ಶ್ರೀಹರಿ ವನವಾಸಗಳು ಬಳಲಿದ ನಮ್ಮನು ನರಳಿಸಿದನು ಕೌರವನು ನರಳಿಸಿದನು ಕೌರವನು ಅನುಜರುಳು ಈ ನ್ಯಾಯ ಸರಿಯೇನು ದೊರೆಯೇ ಅನುಜರುಳು ಅನ್ಯಾಯ ಸರಿಯೇನು ದೊರೆಯೇ ಆದರಿಸಿ ಪೊರೆಯೋ ದೀನರ ದೊರೆಯೇ ಆದರಿಸಿ ಪೊರೆಯೋ ದೀನರ ದೊರೆಯೇ ಕೃಷ್ಣ ಕೃಷ್ಣ ಕೇಶವ ಮಾಧವ ಪರಮಾತ್ಮ ಧರ್ಮನಂದನ, ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ಇನ್ನು ಮುಂದೆ ತಮ್ಮ ಇಚ್ಛೆ ಇದ್ದಂತೆ ಮಾಡುದೇವ. ಧರ್ಮನಂದನ, ಪ್ರಭು ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಕೋಪದ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದು ಪರಮಾತ್ಮ. ಸಹೋದರಿ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯ. ಏನೇ ಆದರೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ. ಸಹೋದರಿ, ಚಿಂತೆ ಕಾಳೆ ಸದೆಗೆ ನಿರ್ಣಯ ಮನದಿ ಚಿಂತೆ ಶಾಂತಿಯ ತಾಳೆ ಸದೆಗೆ ನಿರ್ಣಯ ಮನದಿ ಚಿಂತೆ ವ್ಯಾಕುಲ ಪಡಲಿಕ್ಕೆ ಸಹೋದರಿ, ವ್ಯಾಕುಲ ಪಡಲಿಕ್ಕೆ ಮೃದು ಹೃದಯ ವ್ಯಾಕುಲ ಪಡಲಿಕ್ಕೆ ಮೃದು ಹೃದಯ ನೀನ ಸುನಗುತ್ತಿರೆ ತಂಗೆ ನೀನ ಸುನಗುತ್ತಿರೆ ಎನ್ನ ಮನವು ಶಾಂತಿ ನೀನ ಸುನಗುತ್ತಿರೆ ಎನ್ನ ಮನವು ಶಾಂತಿ ನಿಮ್ಮಯಲಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ. ಇದಾ ತಂಗಿ, ನಿಮ್ಮಯಲಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದಿರು ಚಿಂತೆ ಪಡದಿರು ಶಾಂತಿಯ ತಾಳೆ ಸಭೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಸಹೋದರಿ, ಮರಿಸಿದ ಕೌರವನ ಮೂಲವ ಪಾಂಡವ ಗೀತಿಯ ಮುಗಿಲಲೆ ಮೆರೆಸೆ
ನಿನ್ನಯ ಮನದಿ ಚಿಂತೆ ಪಡದಿರದೆ ಸದಯಳ ಚಿಂತೆ ಪಡದಿರದೆ ಸದಯಳ ಚಿಂತೆ ಪಡದಿರದೆ. ಸಹೋದರಿ, ಅಣ್ಣ, ನಾನು ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಆತನನ್ನು ಸರ್ವ ಪ್ರಕಾರದಿಂದಲೂ ಕೆರಳಿಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ಆಹಾ, ಇನ್ನು ಆ ಭೀಮಾರ್ಜುನರನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು. ಹಾಗೆ ಆಗಲಿ ಅಣ್ಣ. ಸೌಬಲರಾಜ ಶಕುನಿ, ಸೌಬಲರಾಜ ಶಕುನಿ, ಅಂದು ನಿನ್ನ ಶತ ಸಹೋದರರನ್ನ ಕರುಣೆ ಇಲ್ಲದೆ ಕೊಂದ ಆ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆಯಲ್ಲವೇ? ಪ್ರತಿಜ್ಞೆ ಮಾಡಿದೆಯಲ್ಲವೇ ಶಕುನಿ? ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಏಕೆ ಶಕುನಿ ಸುಮ್ಮನಿರುವೆ? ಹೇಳು ಹೇಳು, ಎದ್ದೇಳು. ಈ ಸೌಭಲರಾಜ ಶಕುನಿಯ ಸ್ಫೋಟನೆಯನ್ನೇ ಅಲ್ಲಗೆಳೆಯುತ್ತಿರುವ ಹಲವು ಒಳ್ಳೆಗಳೇ, ಏನೀ ಕುಕ್ಷಿ ಭಗವ ಕೋಕ ಕಂಟಕದ ಕರ್ಕಸ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ? ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿ ಕಥೆಯ ಪ್ರವೀಣ ಮಾಸ್ತರ್ಯದ ಮಹಾ ನಿಪುಣ ಕಪಟ ಜೂತ ವಿದ್ಯ ವಿಧೋರದ ಈ ಸೌಭಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸದಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮತ್ತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರು ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ ಕೈ ಕಾಲುಗಳು ನಡುಗುತ್ತಿರುವು, ರಕ್ತವು ಕುದಿಯುತ್ತಿರುವುದು, ಹೃದಯವು ಕಂಪಿಸುತ್ತಿರುವುದು. ದುರ್ಯೋಧನ, ದುರ್ಯೋಧನ, ದುರ್ಯೋಧನ! ಅಂದು ನಮ್ಮೆಲ್ಲರಿಗೂ ನೀಡುತ್ತಿದ್ದ ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಡಲೆ ನೀರನ್ನು ನೀನು ನೀಡುತ್ತಿದ್ದೆ. ಆ ಇಡೀ ಕೂಳನ್ನು ನನ್ನ ಸಹೋದರರೆಲ್ಲರೂ ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಾಗ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನೊಬ್ಬನನ್ನೇ ಉಳಿಸಿ ಒಬ್ಬೊಬ್ಬರಾಗಿ
ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು. ಅವರ ಮೃತದೇಹಗಳ ಸುರಶೂನ್ಯ ದೃಷ್ಟಿಯು ಈಗಲೂ ನನ್ನ ಸ್ಮೃತಿ ಪಟಲದಲ್ಲಿ ಅಳಿಯದೆ ಉಳಿದು ನಿನ್ನ ನಿರಂತರ ಬಡವಾಗ್ನಿ ಜ್ವಾಲೆಯಿಂದ ನೊಂದು ಬೆಂದು ಕುಸವಾಗಿರುವ ಈ ನನ್ನ ದೇಹವನ್ನ ಅಣು ಅಣುವಾಗಿ ಚಿತ್ರಿಸಿ ತುಂಡರಿಸಿ ನೋಡಿದರು ಸೇಡಿಗೆ ಸೇರು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ಮಾಸ್ತರ್ಯದ ವಾಕ್ಯಗಳೇ ಹೊರತಾಗಿ ಇನ್ಯಾವ ಆಸೆಯ ಕಾಂಕ್ಷೆಗಳು ಎನ್ನನ್ನಾಲಿಸಲು ಅಸಾಧ್ಯವೆನಿಸಿದೆ. ಅಂದಿನ ನನ್ನ ಸೌಹೃದಯವು ಕಠೋರವಾಗಿದೆ. ಹಸಿವಿನಿಂದ ಸೆಳೆದು ನಿಂತ ಕಾಳ ಸರ್ಪವಾಗಿ ನಾನು ನಿಂತಿದ್ದೇನೆ. ದುರ್ಯೋಧನ, ಕಳಬೇಡ್ರಿ ಅಣ್ಣ. ಅಳಬೇಡಿ